ಇನ್ನು ಬೆಂಗಳೂರಿನಲ್ಲಿ ನೀರಿನ ಅಭಾವ ತಪ್ಪಿಸೋದಕ್ಕೆ ಕೆರೆಗಳ ಮೊರೆ ಹೋಗಲಾಗ್ತಾ ಇದೆ. ಐಐಎಸ್ಸಿಯ ಸಹಯೋಗದಲ್ಲಿ ಕೆರೆಯ ಅಂತರ್ಜಲ ಸಂಗ್ರಹಕ್ಕೆ ಪ್ಲಾನ್ ಮಾಡಿದ್ದಾರೆ. 8 ಕೆರೆಗಳಲ್ಲಿ ಫಿಲ್ಟರ್ ಬೋರ್ವೆಲ್ ಅಳವಡಿಕೆಗೆ ತಯಾರಿ ನಡೆಸಿರೋದು. ಈ ಮೂಲಕ ಕೆರೆಯ ಒಡಲಿನ ನೀರನ್ನು ತೆಗೆದು ಅದನ್ನು ಶುದ್ಧೀಕರಣ ಮಾಡೋದು ಈ ಪ್ರಾಜೆಕ್ಟ್ನ ಪ್ಲಾನ್. ದೇವನಹಳ್ಳಿಯಲ್ಲಿ ಪ್ರಾಯೋಗಿಕ ಪರೀಕ್ಷೆ ಕೂಡ ನಡೆಸಲಾಗಿದೆ. ಈಗಾಗಲೇ ಐಐಎಸ್ಸಿಯಿಂದ ಕೆರೆಯ ಅಂತರ್ಜಲ ನೀರು ಬಳಕೆಗೆ ಈ ಪ್ರಾಯೋಗಿಕ ಪರೀಕ್ಷೆ ನಡೆಸಿರೋದು, ಅದು ಯಶಸ್ವಿ ಕೂಡ ಆಗಿದೆ. ಸೊ ಒಂದು ಎಕ್ಸ್ಪೆರಿಮೆಂಟಲ್ ಟ್ರಯಲ್ ಮಾಡಿ ನೋಡಿದ್ದಾರೆ, ಅದು ಕೂಡ ಈಗ ಸಕ್ಸಸ್ಫುಲ್ ಆಗಿದೆ. ಯಾವ ರೀತಿ ಕೆರೆಯ ಅಂತರ್ಜಲದ ನೀರನ್ನು ತೆಗೆದು ಶುದ್ಧೀಕರಿಸಿ ಅದನ್ನು ಬಳಕೆಗೆ ಉಪಯುಕ್ತ ಆಗೋ ಹಾಗೆ ಮಾಡಿಕೊಳ್ಬಹುದು ಅಂತ ಐಐಎಸ್ಸಿ ಸಹಯೋಗದಲ್ಲಿ ಇಂಥದ್ದೊಂದು ಚಿಂತನೆಗೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಅದರದ್ದು ಒಂದು ಪ್ರಾಯೋಗಿಕ ಪರೀಕ್ಷೆ ಕೂಡ ಆಗಿದೆ, ಅದರಲ್ಲೂ ಕೂಡ ಯಶಸ್ಸು ಕಂಡು ಬಂದಿದೆ. ಸುಮಾರು 8 ಕೆರೆಗಳಲ್ಲಿ ಈ ರೀತಿ ಅಳವಡಿಕೆ ಮಾಡಿ ಫಿಲ್ಟರ್ಗಳನ್ನು ಆ ನೀರನ್ನು ತೆಗೆದು ಬೆಂಗಳೂರಿಗರ ಉಪಯೋಗಕ್ಕೆ ಅದನ್ನು ಬಳಸಿಕೊಳ್ಳಬೇಕು ಅನ್ನೋ ಯೋಚನೆಯಿಂದ ಈ ಪ್ರಯೋಗ ಮಾಡಿದರು. ಅದೀಗ ಯಶಸ್ವಿಯಾಗಿದೆ. ರಾಜಧಾನಿಯ ನೀರಿನ ಹಾಹಾಕಾರವನ್ನು ತಪ್ಪಿಸೋದಕ್ಕೆ ಈ ರೀತಿ ಕೆರೆಗಳ ಮೊರೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ಐಐಎಸ್ಸಿಯ ಸಹಯೋಗದಲ್ಲಿ ಕೆರೆಗಳ ಅಂತರ್ಜಲ ಸಂಗ್ರಹ ಮಾಡೋದಕ್ಕೆ ಸದ್ಯ ರಾಜ್ಯ ಸರ್ಕಾರ ಪ್ಲಾನ್ ನಡೆಸ್ತಾ ಇರೋದು. ಅಂದರೆ ಫಿಲ್ಟರ್ ಬೋರ್ವೆಲ್ಗಳನ್ನು ಅಳವಡಿಸೋದು ಕೆರೆಗಳಿಗೆ, ಅಂತರ್ಜಲ ಸಂಗ್ರಹಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಮೂಲಕ ಬೆಂಗಳೂರಿನ ಒಟ್ಟು 8 ಕೆರೆಗಳಲ್ಲಿ ಫಿಲ್ಟರ್ ಬೋರ್ವೆಲ್ಗಳನ್ನು ಅಳವಡಿಕೆ ಮಾಡೋ ಸಿದ್ಧತೆ ಮಾಡ್ತಿದ್ದಾರೆ. ಅದಕ್ಕಾಗಿ ಅಂತ ಪ್ರಾಯೋಗಿಕ ಒಂದು ಪರೀಕ್ಷೆ ನಡೆಸಿದ್ದಾರೆ, ಅದು ಕೂಡ ಯಶಸ್ವಿ ಆಗಿದೆ. ದೇವನಹಳ್ಳಿಯಲ್ಲಿ ಈ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗಿರೋದು. ಒಂದು ಕೆರೆಯಲ್ಲಿ ಐಐಎಸ್ಸಿ ಈ ಪರೀಕ್ಷೆಯನ್ನು ಕೈಗೊಂಡಿದೆ. ರಿಸಲ್ಟ್ ಪಾಸಿಟಿವ್ ಆಗಿ ಬಂದಿದೆ. ಸೊ ಇದನ್ನು ಮುಂದುವರಿಸಬಹುದು. ಬೆಂಗಳೂರಿನ ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಪರ್ಯಾಯವಾಗಿ ಇದೊಂದು ಪದ್ಧತಿಯನ್ನು ಇನ್ನು ಮುಂದೆ ಜಾರಿಗೆ ತರಬಹುದು ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸ ಬಂದಾಗಿದೆ. ಸೊ ಕೆರೆ ಅಂತರ್ಜಲ ನೀರು ಬಳಕೆಗೆ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ ಆಗಿರೋದ್ರಿಂದ ನಾಯಂಡಹಳ್ಳಿಯ ಕೆರೆ, ಚಿಕ್ಕಬಾಣಾವರ ಕೆರೆ, ವರ್ತೂರಿನ ಕೆರೆ ಮತ್ತು ಅಗರ ಕೆರೆಯಲ್ಲಿ ಈ ರೀತಿ ಐಐಎಸ್ಸಿ ಸಹಯೋಗದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಕೆರೆಗಳಲ್ಲೂ ಕೂಡ ಅಂತರ್ಜಲ ಅದನ್ನು ಹೆಚ್ಚಿಸಿ ಆ ನೀರನ್ನು ಫಿಲ್ಟರ್ ಮೂಲಕ ಹೊರತೆಗೆದು ಬೆಂಗಳೂರಿನ ಜನರ ನೀರಿನ ಬವಣೆಯನ್ನು ನೀಗಿಸಬಹುದಾ ಅಂತ ಪರೀಕ್ಷೆ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈ ಕೆರೆಗಳ ನೀರಿನ ಗುಣಮಟ್ಟವನ್ನು ಸದ್ಯ ತಜ್ಞರು ಪರಿಶೀಲಿಸಬೇಕಾಗತ್ತೆ. ಯಾಕಂದರೆ ಕೆರೆಗಳು ಕಲುಷಿತ ಆಗಿರೋದ್ರಿಂದ ಅಂತರ್ಜಲದಿಂದ ಫಿಲ್ಟರ್ ಮಾಡಿ ತೆಗೆಯೋ ನೀರು, ಅದರ ಗುಣಮಟ್ಟ ಏನು ಎಲ್ಲವನ್ನು ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.